ಸರ್ ಇನ್ನೊಂದು ಮಹದಾಯಿ ವಿಚಾರ ಸರ್ ಗಂಭೀರ ಸ್ವರೂಪ ಇದೆ ಸರ್. ಅವರು ಮತ್ತೆ ಉಚ್ಚಾರ ಮಾಡ್ತಾ ಇದ್ದಾರೆ, ಮಹದಾಯಿ ಯಾವುದೇ ಕಾರಣಕ್ಕೂ ಕಾಮಗಾರಿ ಆಗಕ್ಕೆ ಬಿಡಲ್ಲ ಅಂತ ಗೋವಾ ಸಿಎಂ ಪುನರುಚ್ಚಾರ ಮಾಡ್ತಾ ಇದ್ದಾರೆ ಸರ್. ಇಲ್ಲ ನೋಡಿ, 2022ರಲ್ಲೇ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟಿತ್ತು. ಆನಂತರ ಬೆಳವಣಿಗೆಗಳೆಲ್ಲ ಅದನ್ನು ಸ್ಟಾಪ್ ಮಾಡಿದರು. ಆಮೇಲೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಯಿತು. ಈ ರೀತಿ ಎಲ್ಲ ಬೆಳವಣಿಗೆಗಳಾಗಿ ಈಗ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ ಗೋವಾಕ್ಕೂ ಕರ್ನಾಟಕಕ್ಕೂ. ನಮಗೇನಪ್ಪ ಅಂತ ಹೇಳಿದರೆ, ಇದು ಕುಡಿಯುವ ನೀರಿನ ಯೋಜನೆ ಅಂತೇಳಿ ಅದಕ್ಕೆ ಯಾವ ನಿರ್ಬಂಧಗಳು ಇರಬಾರ್ದು ಅಂತ ಕೇಂದ್ರ ಸರ್ಕಾರನೇ ಅನೇಕ ಸಂದರ್ಭದಲ್ಲಿ ಹೇಳಿದೆ. ಆ ರೀತಿ ನಡ್ಕೊಂಡು ಕೂಡ ಇದೆ. ಹಾಗಾಗಿ ಕುಡಿಯೋ ನೀರಿಗೆ ಇಂಥ ನಿರ್ಬಂಧಗಳೆಲ್ಲ ಬರಬಾರ್ದು ಅನ್ನೋದು ಅಷ್ಟೇ ನಮ್ಮದು. ಅದನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗಿ ಬಗೆಹರಿಸಿಕೊಟ್ರೆ ಭಾಳ ಸಂತೋಷ. ಅದನ್ನೇ ನಾವು ಒತ್ತಾಯ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ, ನೀವು ಬಗೆಹರಿಸ್ಕೊಡಿ ಇದನ್ನು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಮೇಕೆದಾಟು ಬೆಂಗಳೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅದು. ನಾವು ಅದರಲ್ಲಿ ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ ಅಂತ ನಾವು ಅಂದ್ಕೊಂಡಿಲ್ಲ, ಮಾಡೋದೂ ಇಲ್ಲ. ಅದು ಬೆಂಗಳೂರಿಗೆ 42 TMC ನೀರು ಸಿಕ್ಕುತ್ತೆ ಅಲ್ಲಿ ಮೇಕೆದಾಟನ್ನು ಪ್ರಾಜೆಕ್ಟನ್ನು ಕಟ್ಟಿದರೆ ಅಂತ ಹೇಳುವಂಥದ್ದು ನಮ್ಮ ಪ್ರಸ್ತಾವನೆ ಇರೋದು. ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ಸರ್ವಪಕ್ಷಗಳ ಸಭೆಯನ್ನು ಅದು ಮುಖ್ಯಮಂತ್ರಿಗಳು ಆಮೇಲೆ ನೀರಾವರಿ ಸಚಿವರು ತೀರ್ಮಾನ ಮಾಡ್ತಾರೆ ಅದನ್ನ. ಸರ್ ಬಿಕ್ಲು ಕೇಸಲ್ಲಿ ಸೈಟ್